ಎಲ್ಲ ಫಸ್ಟ್ ಪಿ ಯು ಸ್ಟೂಡೆಂಟ್ಸ್ಗೂ ನಮಸ್ಕಾರ. ನಮ್ಮ ಚಾನಲ್ ಎಮ್ ಜಿ ಲರ್ನಿಂಗ್ ಹಬ್ಗೆ ಸ್ವಾಗತ. ಸೊ ಈ ಸೆಷನ್ ಅಲ್ಲಿ ಗ್ರಾವಿಟೇಷನ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ದ ಸೆನ್ಸ್ ಫಾರ್ ಯುವರ್ ಪಿ ಯು ಎಕ್ಸಾಮಿನೇಷನ್ಸ್ಗೆ 2 ಮಾರ್ಕ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನು ಸಹ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಷ್ಟೋದ್ರೆ ಸಾಕ ಸರ್, ನಾನು ಇವತ್ತು ಹೇಳ್ಕೊಡೋವಷ್ಟು ಕ್ವಶನ್ಸ್ನ ನೋಡ್ಕೊಂಡ್ರೆ ಸಾಕಾ? ಅಫ್ಕೋರ್ಸ್ ನಾನು ಎಷ್ಟು ಕ್ವಶನ್ಸ್ನ ಇವತ್ತು ಹೇಳ್ಕೊಡ್ತಿದ್ದೀನೋ ಅಷ್ಟು ನೋಡ್ಕೊಂಡ್ರೆ ತುಂಬಾ ಆಗುತ್ತೆ. ಅಷ್ಟೇ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಸೊ ಇಷ್ಟು ಹೇಳ್ತಾ ಸೆಷನ್ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಬಂದು ಮಾರುತಿ ಗೌಡ. ಐ ಆಮ್ ಅ ಫಿಸಿಕ್ಸ್ ಲೆಕ್ಚರರ್ ಅಂಡ್ ಐ ಆಮ್ ಬೆಸ್ಟ್ ಅಟ್ ವಾಟ್ ಐ ಡು, ದಟ್ ಈಸ್ ಟೀಚಿಂಗ್ ಫಿಸಿಕ್ಸ್. ಓಕೆ, ಚಾಪ್ಟರ್ ನೇಮ್ ಬಂದು ಗ್ರಾವಿಟೇಷನ್. ಫಸ್ಟ್ ಥಿಂಗ್ ಫಸ್ಟ್, ಸೊ ಗ್ರಾವಿಟೇಷನ್ ಚಾಪ್ಟರ್ ಇಂದ ನಿಮಗೆ 9 ಮಾರ್ಕ್ಸ್ ಬರುತ್ತೆ ಎಕ್ಸಾಮ್ಗೆ. ಅಂಡ್ ಅಫ್ಕೋರ್ಸ್ ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಇನ್ ದ ಸೆನ್ಸ್ ಮೋಸ್ಟ್ ಆಫ್ ದಿ ಇಯರ್ 9 ಮಾರ್ಕ್ಸಿಗೆನೆ ಕ್ವಶನ್ಸ್ ಫ್ರೇಮ್ ಆಗಿದೆ ಈ ಚಾಪ್ಟರ್ ಇಂದ. ಅಂಡ್ ಬ್ಲೂ ಪ್ರಿಂಟ್ ಪ್ರಕಾರನೂ ಇದೇ ಇರೋದು. ಈ ವರ್ಷ ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿಲ್ಲ, ಬಟ್ 9 ಮಾರ್ಕ್ಸಿಗೆ ಜನರೇಟ್ ಆಗುತ್ತೆ. ಇದರಲ್ಲಿ ನೆನಪಿರ್ಲಿ 1+1 ಮಾರ್ಕ್ಸ್ ಅಂದ್ರೆ ಒಂದು MCQ ಇಂದ ಬರುತ್ತೆ, ಇನ್ನೊಂದು ಫಿಲ್ ಇನ್ ದ ಬ್ಲಾಂಕ್ಸ್. ಈ ಕ್ವಶನ್ ಬರುತ್ತೆ 2 ಮಾರ್ಕ್ಸ್. ಇನ್ನೊಂದು ಬಂದು 2 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಇನ್ನೊಂದು ಬಂದು 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಈದರ್ ಡಿರೈವೇಶನ್ ಪ್ರೀವಿಯಸ್ ಬ್ಲೂ ಪ್ರಿಂಟ್ ಪ್ರಕಾರ, ಪ್ರೀವಿಯಸ್ ಪೇಪರ್ಸ್ ಪ್ರಕಾರ ಇದರಿಂದ ನ್ಯೂಮರಿಕಲ್ಸ್ ಪ್ರಾಬ್ಲಮ್ ಸಹ ಬಂದಿರೋದು ಇದೆ, ಡಿರೈವೇಶನ್ಸ್ ಬಂದಿರೋದು ಇದೆ ಸಹ. ಸೊ ಟೋಟಲ್ ಬಂದು 9 ಮಾರ್ಕ್ಸ್ ಇದೆಯಪ್ಪ. ಓಕೆನಾ? ನಾನು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಿಲ್ಲ ಇಲ್ಲಿ, ಯಾಕೆಂದ್ರೆ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ನ್ಯೂಮರಿಕಲ್ಸ್ ಕಂಪೇರ್ ಟು ಡಿರೈವೇಶನ್ಸ್. ನಾನು ಇವತ್ತು ನಿಮಗೆ ಇಂಪಾರ್ಟೆಂಟ್ ಡಿರೈವೇಶನ್ಸ್ ನಾನು ತೋರಿಸ್ಕೊಡ್ತೀನಿ. ಡನ್. ಸೊ ಇಷ್ಟು ಹೇಳ್ತಾ ಫಸ್ಟ್ 2 ಮಾರ್ಕ್ಸ್ದು ಡಿಸ್ಕಸ್ ಮಾಡೋಣ. 2 ಮಾರ್ಕ್ಸಿಗೆ ಬಂದಾಗ ಇವೆ ಕೆಪ್ಲರ್ಸ್ ಲಾಸ್ ಇದಾವಲ್ಲ, ಕೆಪ್ಲರ್ಸ್ ಲಾ ಆಫ್ ಆರ್ಬಿಟ್ಸ್, ಕೆಪ್ಲರ್ಸ್ ಲಾ ಆಫ್ ಏರಿಯಾಸ್, ಕೆಪ್ಲರ್ಸ್ ಲಾ ಆಫ್ ಪೀರಿಯಡ್ಸ್ ಎಲ್ಲ ನೋಡ್ಕೊಳ್ಳಿ. ಎಲ್ಲ ಇಂಪಾರ್ಟೆಂಟೇ ನಿಮಗೆ. ಇಲ್ಲಿ 2 ಮಾರ್ಕ್ಸಿಗೆ ಬರಲಿಲ್ಲ ಅಂದ್ರೂ ಸಹ MCQಗಾದ್ರೂ ಕೇಳ್ಬೋದು ಇದರಿಂದ. ಅಂಡರ್ಸ್ಟುಡ್? ಇದಾದ್ರೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ತುಂಬಾ ಇಂಪಾರ್ಟೆಂಟ್. ಏನ್ ಬರೀಬೇಕು? ಸ್ಟೇಟ್ಮೆಂಟು ಅದಾದ್ಮೇಲೆ ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ ಬರೀರಿ, ಏನು ಬರಿಬೇಡಿ. ಅಂಡರ್ಸ್ಟುಡ್? ಇದಾಗಿದ ತಕ್ಷಣ ಎಸ್ಕೇಪ್ ವೆಲಾಸಿಟಿ ಎಕ್ಸ್ಪ್ರೆಷನ್, ವಾಟ್ ಈಸ್ ಎಸ್ಕೇಪ್ ವೆಲಾಸಿಟಿ ಅಂಡ್ ವ್ಯಾಲ್ಯೂ ಇನ್ ಕೇಸ್ ಆಫ್ ಅರ್ತ್. ಇದಿಲ್ಲ ಅಂದ್ರೆ ಆರ್ಬಿಟಲ್ ಸ್ಪೀಡ್ ಅಂದ್ರೆ ಏನು ಅಂತ ಕೇಳಿದ್ರೆ ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಇಟ್. ಅದಿಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್. ಆಸ್ಟ್ರೋನಾಟ್ಸ್ ಇನ್ ಸ್ಯಾಟಲೈಟ್ ಎಕ್ಸ್ಪೀರಿಯನ್ಸ್ ವೆಯ್ಟ್ಲೆಸ್ನೆಸ್, ಅಂದ್ರೆ ಯಾಕೆ ವೆಯ್ಟ್ಲೆಸ್ನೆಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡಿ. ನಿಮಗೆ ಏನು ಅರ್ಥ ಆಗಿದೆಯೋ ಅದನ್ನ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರೀರಿ, ಸರಿನಾ? ಸೊ ದೀಸ್ ಆರ್ 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಮೂವಿಂಗ್ ಆನ್ ಟು 3 ಮಾರ್ಕ್ಸ್. 3 ಮಾರ್ಕ್ಸ್ ನೀವು ಡಿಸ್ಕಸ್ಸೇ ಮಾಡಲಿಲ್ಲ ಸರ್, ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಇಟ್ಟಿದ್ದಾರೆ. ಯಾಕೆಂದ್ರೆ ದೇ ಆರ್ ಪೊಟೆನ್ಷಿಯಲಿ 5 ಮಾರ್ಕ್ಸಿಗೂ ಸಹ ಕೇಳ್ಬೋದು ಒಂದೊಂದ್ಸತಿ. ಅಂಡ್ ನಾನು ಹೇಳಿದ್ದೀನಲ್ಲ, ಈ 5 ಮಾರ್ಕ್ಸ್ ಕ್ವಶನ್ಸ್ ಏನ್ ಮಾಡ್ತಾನೆ ಅಂದ್ರೆ ಒಂದೊಂದ್ಸತಿ 2+3 ಆಗಿ ಡಿವೈಡ್ ಮಾಡ್ಬಿಡ್ತಾನೆ. ಅದಕ್ಕೋಸ್ಕರ ನಾನು 3 ಮಾರ್ಕ್ಸ್ ಕ್ವಶನ್ಸ್ ಸಹ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಕ್ವಶನ್ ಬಂದು ಡಿರೈವ್ G is equal to GME/RE where symbols have their usual meaning. ಇದು ತುಂಬಾ ಇಂಪಾರ್ಟೆಂಟ್ ಡಿರೈವೇಶನ್, ನೋಡ್ಕೊಳ್ಳಿ. ಆ ತರ ಕೇಳಲಿಲ್ಲ ಅಂದ್ರೆ ಎಕ್ಸ್ಪ್ರೆಷನ್ ಫಾರ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದಿ ಸರ್ಫೇಸ್ ಆಫ್ ಅರ್ತ್, ಈ ತರ ಕ್ವಶನ್ ಕೇಳಬಹುದು. ಅದಿಲ್ಲ ಅಂದ್ರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಸ್ಯಾಟಲೈಟ್ ಯೂಸಿಂಗ್ ಆರ್ಬಿಟಲ್ ವೆಲಾಸಿಟಿ ಆಫ್ ಸ್ಯಾಟಲೈಟ್. ತುಂಬಾ ಈಸಿ ಇದೆ ಟೈಮ್ ಪೀರಿಯಡ್ ಎಕ್ಸ್ಪ್ರೆಷನ್, ಯು ಕ್ಯಾನ್ ಪ್ರಾಕ್ಟಿಸ್ ಇಟ್. ಡನ್. ಇದು ಬಿಟ್ರೆ 5 ಮಾರ್ಕ್ಸಿಗೆ ಬರೋಣ. 5 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಪಕ್ಕಾ ಇರುತ್ತೆ. ಒಂದು ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಅ ಪಾಯಿಂಟ್ ಅಬೋವ್ ದಿ ಸರ್ಫೇಸ್ ಆಫ್ ಅರ್ತ್, ಇಲ್ಲ ಅಂದ್ರೆ ಬಿಲೋ ದಿ ಸರ್ಫೇಸ್ ಆಫ್ ಅರ್ತ್. ಜಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾನೆ. ಅಂಡರ್ಸ್ಟುಡ್? ಇಂಪಾರ್ಟೆಂಟ್ ಇವೆರಡು ಡಿರೈವೇಶನ್, ಪ್ರಾಕ್ಟೀಸ್ ಮಾಡಲೇಬೇಕು ನೀವು. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಪಾರ್ಟಿಕಲ್ ಅಟ್ ಅ ಪಾಯಿಂಟ್ ಡ್ಯೂ ಟು ಅರ್ತ್. ತುಂಬಾ ಸತಿ ಕೇಳಿರ್ತೀರಾ, ಟಫ್ ಇದೆ ಅಂತ ಬಿಟ್ಟಿರೋ ಚಾನ್ಸಸ್ ಇರುತ್ತೆ. ಡೋಂಟ್ ಲೀವ್ ಇಟ್, ಪ್ರಾಕ್ಟಿಸ್ ದೀಸ್ ಕ್ವಶನ್ಸ್. ಇದಿಲ್ಲ ಅಂದ್ರೆ ಒಬ್ಟೈನ್ ದಿ ಎಕ್ಸ್ಪ್ರೆಷನ್ ಫಾರ್ ಎಸ್ಕೇಪ್ ಸ್ಪೀಡ್, ಅದಿಲ್ಲ ಅಂದ್ರೆ ಆರ್ಬಿಟಲ್ ಸ್ಪೀಡ್, ಅದಾದ ನಂತರ ಟೋಟಲ್ ಎನರ್ಜಿ. ಇಲ್ಲಿ ಇವೆಲ್ಲ PUಗೆ ಇಂಪಾರ್ಟೆಂಟ್ ಇಲ್ಲ ಅಂದ್ರು ತುಂಬಾ ಇಂಪಾರ್ಟೆಂಟ್. KCET, ನೀಟ್, ಈ ಕಾನ್ಸೆಪ್ಟ್ಸ್ ಎಲ್ಲ ಇದಕ್ಕಾದ್ರೂ ತುಂಬಾ ಇಂಪಾರ್ಟೆಂಟ್ ಅಪ್ಪ. ನೆನ್ಪಿರ್ಲಿ, JEಗೂ ಅಷ್ಟೇ.
ನಾನು ಏನು ಹೇಳ್ಕೊಡ್ತಿದ್ದೀನಲ್ಲ ಇಷ್ಟು ಇದಾದ್ಮೇಲೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಬಿಲೋ ದಿ ಸರ್ಫೇಸ್ ಆಫ್ ಅರ್ತ್ ಅಬೌವ್ ದಿ ಸರ್ಫೇಸ್ ಆಫ್ ಅರ್ತ್ ಈ ಕಾನ್ಸೆಪ್ಟ್ಸ್ ಎಲ್ಲ PU ಮಾತ್ರ ಇಂಪಾರ್ಟೆಂಟ್ ಇಲ್ಲ, ಈ ಎಕ್ಸಾಮ್ಸ್ಗೂ ಸಹ ತುಂಬಾ ತುಂಬಾ ಇಂಪಾರ್ಟೆಂಟ್. ನೋಡ್ಕೊಳ್ಳೋ ಅವಶ್ಯಕತೆ ತುಂಬಾ ಇದೆ, ನೋಡ್ಕೊಳ್ಳಿ ಸರಿನಾ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಗ್ರಾವಿಟೇಷನ್. ಸೊ ನಾನು ಆಗ್ಲೇ ಹೇಳ್ದಂಗೆ ಇಷ್ಟು ಕ್ವಶನ್ಸ್ ನೋಡ್ಕೊಂಡ್ರೆ ಸಾಕಾ ಅಂತ ಏನಾದ್ರು ಡೌಟ್ ಇದ್ರೆ ಅಫ್ಕೋರ್ಸ್ ಇಷ್ಟು ಕ್ವಶನ್ ನೋಡ್ಕೊಂಡ್ರೆ ಸಾಕು. ಇಷ್ಟೇ ಕ್ವಶನ್ಸ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆರಾಮಾಗಿ ಸ್ಕೋರ್ ಮಾಡ್ತೀರಾ. ನನ್ಗೆ ಗೊತ್ತಿರೋ ಪ್ರಕಾರ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀರಾ. ಇದೇ ತರ ಎಲ್ಲ ಚಾಪ್ಟರ್ಸ್ ಮಾಡಿದೀನಿ, ಜಸ್ಟ್ ವಿಸಿಟ್ ದಿ ಚಾನಲ್. ಅಂಡ್ ನಿಮ್ಗೆ ಏನಾದ್ರು ಈ PDF ಬೇಕು ಅಂದ್ರೆ ನಮ್ಮ ವಾಟ್ಸಪ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಯು ಗೋ ಅಂಡ್ ಸಿ ಒನ್ಸ್. ಅಂಡ್ ಮುಂದೆ ಇದೇ ತರ PU KCT NEET JEE ಅಪ್ಡೇಟ್ಸ್ ಬೇಕು ಅಂದ್ರೆ ಫಾಲೋ ಅವರ್ ಚಾನಲ್. ಓಕೆ, ಸಿ ಯು ಇನ್ ನೆಕ್ಸ್ಟ್ ಸೆಷನ್.